ಗೊತ್ತಿರೋದು ನಾನು ಅವತ್ತು ಹುಡುಗಿ ನೋಡಕ್ ಹೋಗಿದ್ನಲ್ಲ, ಅವರೇ ಇದ್ದಂಗಿದಾರಲ್ವಾ? ಓ, ವಾಟ್ ಅ ಸರ್ಪ್ರೈಸ್! ಅವರೇನೇ ಅದು. ಅಯ್ಯೋ, ಎಷ್ಟು ದಿನ ಆಯಿತು ಇವ್ರನ್ನ ನೋಡ್ಕೊಂಡ್ ಬಂದಾಗಿಂದ ನನ್ನ ಮನಸ್ಸು ನನ್ನಲ್ಲೇ ನಿಲ್ತಾ ಇಲ್ಲ. ಹೋಗಿ ಗಾಡಿ ಮುಂದೆ ಹಾಕ್ಬಿಟ್ಟು ಮಾತಾಡ್ಸೋಣ. ಮರ್ತ್ಬಿಟ್ಟಿದಾರ ಏನೋ. ಅಯ್ಯೋ, ಇಷ್ಟೊತ್ತಾದರೂ ಬಸ್ಸೇ ಬರ್ತಾ ಇಲ್ವಲ್ಲ. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ. ಹಲೋ ರೀ ಮೇಡಮ್. ಹಾಂ, ಯಾರಿವರು? ಅವತ್ತು ನಾನು ನೋಡಕ್ ಬಂದಿದ್ರಲ್ಲ, ಹಾಗೆ ಇದಾರಲ್ವಾ? ಅವರೇ ಇರಬೇಕಾ? ಹಲೋ ಮೇಡಮ್, ನಾನು ಯಾರು ಅಂತ ಗೊತ್ತಾಯ್ತಾ ಇಲ್ಲ ಮರ್ತ್ಬಿಟ್ರಾ? ನೀವು ನೋಡಿದ್ದೀನಿ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಒಂದು ಕನ್ಫರ್ಮ್ ಮಾಡ್ಕೊತೀನಿ, ಅವತ್ತು ನನ್ನನ್ನು ನೋಡಕ್ ಬಂದಿದ್ರಲ್ಲ, ನೀವೇ ಅಲ್ವಾ? ಹಬ್ಬ ಸದ್ಯ ನೆನ್ಪಿದ್ದೀನಲ್ಲ, ಎಲ್ಲಿ ಮರ್ತ್ಬಿಟ್ಟಿರೋ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ರೀ, ಮರೆಯೋಂಥ ಫೇಸಾ ನಿಮ್ಮದು? ಒಂದ್ಸಲ ನೋಡಿ ನೀವು ಒಪ್ಪಿಗೆ ಅಂತ ಹೇಳಿದ್ಮೇಲೆ ಹೇಗೆ ಮರೆಯೋಕ್ಕಾಗುತ್ತೆ ಹೇಳಿ? ಸೂಪರ್ ರೀ, ನೀವು ಇನ್ನೂ ಮರ್ತಿಲ್ವಲ್ಲ. ಏನ್ರಿ, ಅವತ್ತೇನೋ ಒಪ್ಪಿಗೆ ಅಂತ ಹೇಳಿಬಿಟ್ಟು ನಿಮ್ಮ ಮನೆಯವರೆಲ್ಲ ಸುಮ್ಮನೆ ಆಗ್ಬಿಟ್ರಲ್ವಾ? ಅದ್ರ ಮೇಲೆ ಒಂದು ಫೋನು ಮಾಡಲಿಲ್ಲ, ಏನೂ ಇಲ್ಲ. ನಮ್ಮ ಅಣ್ಣ ಫೋನ್ ಮಾಡಿದ್ರು ನಿಮ್ಮ ತಂದೆಯವರು ರಿಸೀವ್ ಮಾಡ್ತಾ ಇಲ್ವಂತೆ. ಯಾಕ್ರಿ, ನಾನು ಇಷ್ಟ ಇಲ್ವಾ? ನಿಮ್ಮ ಮನೇಲೆಲ್ಲ ಬೇಡ ಅಂತ ಏನಾದರೂ ಬಿಟ್ಬಿಟ್ರಾ? ಅಯ್ಯೋ, ಆ ಥರ ಏನಿಲ್ಲ, ತಪ್ಪು ತಿಳ್ಕೊಬಿಡಿ. ಏನೋ ಮನೇಲಿ ಸ್ವಲ್ಪ ಪ್ರಾಬ್ಲಮ್ಮು, ಹಾಗಾಗಿ ನಮ್ಮ ತಂದೆಯವರು ನಿಮ್ಮ ಫೋನ್ ರಿಸೀವ್ ಮಾಡಿಲ್ಲ. ಬಟ್ ಆ ಥರ ಅವರು ನೀವೇನು ಬೇಡ ಅಂತ ಹೇಳಿಲ್ಲ, ನೋಡೋಣ ಮಾತಾಡೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದಾರೆ. ಅಲ್ಲ ರೀ, ಅದೇನು ಪ್ರಾಬ್ಲಮ್ ಅಂತನಾದರೂ ಹೇಳ್ಬೋದಲ್ವಾ? ಈ ಥರ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ನಾವೇನು ತಿಳ್ಕೊಬೇಕು ಹೇಳಿ? ನಾನು ಅಂದ್ಕೊಂಡೆ ನಿಮಗೆ ಇಷ್ಟ ಆಗಿಲ್ವೇನೋ, ನಾನು ಅದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡೆ. ಅಯ್ಯೋ, ಆ ಥರ ಏನಿಲ್ಲ. ನೀವು ಇಷ್ಟ ಆಗಿಲ್ಲ ಅಂತ ಅಂದಿದ್ರೆ ಅವತ್ತು ಎಲ್ಲರಿದ್ರಿಗೂ ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ನ ನಾನು. ಥ್ಯಾಂಕ್ ಯು ಸೋ ಮಚ್ ರೀ. ನೀವೆಲ್ಲಿ ನನ್ನನ್ನು ಮರ್ತೇ ಬಿಟ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದೀರಲ್ಲ. ಹೇಳಿದ್ನಲ್ವಾ, ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಿಮ್ಮ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿ. ಇಟ್ಸ್ ಓಕೆ ರೀ, ಅದೇನು ಅಂತ ಹೇಳಿ. ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಸಾಧ್ಯ ಆದರೆ ಸಾಲ್ವ್ ಮಾಡ್ತೀನಿ. ಅಯ್ಯೋ, ಆ ಥರ ನಿಮ್ಗೆ ಹೇಳಿ ಅದನ್ನು ತೊಂದರೆನ ಬಗೆಹರಿಸ್ಕೊಳ್ಳೋದಂಥದ್ದು ಏನೂ ಇಲ್ಲ. ನಮ್ಮದೇ ಸ್ವಲ್ಪ ಪ್ರಾಬ್ಲಮ್ಮು, ಹಾಗಾಗಿ ನಾವೇ ಬಗೆಹರಿಸ್ಕೊತೀವಿ ಬಿಡಿ. ನಾನು ಹೇಳ್ತೀನಿ ಅಪ್ಪಂಗೆ, ನೀವು ಸಿಕ್ಕಿದ್ರಿ ಇವತ್ತು, ಮಾತಾಡ್ಸಿದ್ರಿ ಅಂತ. ಆಮೇಲೆ ಅವರು ಏನು ಹೇಳ್ತಾರೆ ನೋಡೋಣ. ರೀ, ಯಾವುದಕ್ಕೂ ಏನು ವಿಷಯ ಅಂತ ತಪ್ಪದೆ ಫೋನ್ ಮಾಡಿ ತಿಳಿಸಿರಿ. ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಇಲ್ಲ ನನ್ನ ಫೋನ್ ನಂಬರ್ ನಿಮ್ಗೆ ಕೊಡ್ಲಾ? ನೀವೇ ಮಾಡ್ತೀರಾ? ಅಯ್ಯೋ, ಫೋನ್ ನಂಬರಾ? ಅದು ಏನ್ರಿ ನೀವು ಫೋನ್ ನಂಬರ್ ಕೇಳಿದ್ರೆ ಅದು ಇದು ಅಂತೀರಾ? ನಿಮಗೆ ನಾನು ಒಪ್ಪಿಗೆ ಆಗಿದ್ದೀನಿ ತಾನೇ? ಎಲ್ಲರಿದ್ರಿಗೂ ಅವತ್ತೇ ಒಪ್ಪಿಗೆ ಆಯಿತು, ಮಾತುಕತೆ ಮುಂದುವರ್ಸೋಣ ಅಂತ ಎಲ್ಲರೂ ಮಾತಾಡಿದಾರೆ ತಾನೇ? ಆದ್ರೂ ನೀವು ನನಗೆ ಫೋನ್ ನಂಬರ್ ಕೊಡೋಕ್ಕೆ ಈ ಥರ ಹಿಂದೆ ಮುಂದೆ ಆಡ್ತಾ ಇದ್ದೀರಲ್ವಾ? ಅಯ್ಯೋ, ಆ ಥರ ಏನಿಲ್ಲ. ಆದರೂ ನಾನು ಯಾರಿಗೂ ನನ್ನ ಫೋನ್ ನಂಬರ್ ಕೊಡಲ್ಲ, ನಮ್ಮ ಅಪ್ಪಂಗೆ ಕೇಳ್ದಲೆ. ಯಾಕಂದರೆ ಸುಮ್ಮನೆ ನಾನು ಇದುವರೆಗೂ ಯಾರಿಗೂ ನಂಬರ್ ಕೊಟ್ಟಿಲ್ಲ ರೀ. ಅದಕ್ಕೆ ಸುಮ್ಮನೆ ರಿಸ್ಕ್ ಬೇಡ ಅಂತ ನಾನು ಯಾರಿಗೂ ಕೊಡ್ತಾ ಇಲ್ಲ ಅಷ್ಟೆ. ರೀ, ನೀವು ಯಾರಿಗೋ ಕೊಡಿ ಅಂತ ಕೇಳ್ತಾ ಇಲ್ಲ, ಮತ್ತೆ ಹೇಳ್ತಾನೂ ಇಲ್ಲ. ನಂಗೆ ಕೊಡಿ, ನಾನು ನಿಮ್ಮನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಲ್ವಾ? ನೀವು ನನಗೆ ನಂಬರ್ ಕೊಡೋಕ್ಕೆ ಈ ಥರ ಆಡ್ತಿದ್ದೀರಲ್ಲ? ಅಯ್ಯೋ, ಹೇಳಿದ್ನಲ್ಲ, ಮದುವೆ ಅಂತ ಇನ್ನು ಮನೇಲಿ ಏನು ಮಾತಾಡಿಲ್ವಲ್ಲ, ಹಾಗಾಗಿ ಎಲ್ಲ ಒಂದು ರೀತಿ ಫಿಕ್ಸ್ ಆದಮೇಲೆ ಕೊಡ್ತೀನಿ ರೀ. ಇವಾಗ ಸುಮ್ಮನೆ ಬೇಡ, ಸುಮ್ಮನೆ ಯಾಕೆ? ನಾಳೆ ಯಾರು ಕಂಡಿಲ್ಲಲ್ವಾ? ನಮ್ಮ ಮನೇಲಿ ಇನ್ನು ಮಾತಾಡಬೇಕು, ನಿಮ್ಮ ಮನೆಯವ್ರ ಹತ್ರ ಮಾತಾಡಬೇಕು, ಎಲ್ಲರೂ ಮದುವೆ ಒಪ್ಪಂದ ಮಾಡಿ ನಮಗೂ ನಿಮಗೂ ಎಂಗೇಜ್ಮೆಂಟ್ ಆದಮೇಲೆ ನಾನು ನಂಬರ್ ಕೊಡೋದು. ಅಲ್ಲಿವರೆಗೂ ನಾನು ಯಾರಿಗೂ ನಂಬರ್ ಕೊಡಲ್ಲ ರೀ, ಸಾರಿ. ಅಯ್ಯೋ ರೀ, ಏನ್ರಿ ನೀವು? ನಿಮ್ದೊಳ್ಳೆ ಕತೆ ಆಯಿತು. ಈ ಥರನಾ ಹೇಳೋದು? ಅಲ್ಲ ರೀ, ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ಅಂದರೆ ನಾವಿಬ್ಬರು ಮದುವೆ ಆಗ್ತೀವಿ ಅನ್ನೋ ನಂಬಿಕೆನೇ ನಿಮ್ಮಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ಅಯ್ಯೋ, ಆ ಥರ ಏನಿಲ್ಲ. ನನಗೆ ತುಂಬಾ ನಂಬಿಕೆ ಇದೆ ನಿಮ್ಮ ಮೇಲೆ. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ನಿಮ್ಮನ್ನೇ ಮದುವೆ ಆಗೋದು ನಾನು ಅಂತಂದು. ಆದರೂ ನನ್ನ ಮನಸ್ಸು ಯಾಕೋ ಹೋಗ್ತಾ ಇಲ್ಲ. ಎಂಗೇಜ್ಮೆಂಟ್ ಆದಮೇಲೆ ನಂಬರ್ ಕೊಡಬೇಕು ಅಂತ ನನ್ನ ಆಸೆ. ಸರಿ ಹೋಯ್ತು ಬಿಡಿ. ಅವತ್ತು ನಿಮ್ಮ ಮನೆಯಲ್ಲಿ ಹೆಣ್ಣು ನೋಡಕ್ಕೆ ಬಂದಾಗ ಒಬ್ಬರ ಅಜ್ಜಿ ಇದ್ರಲ್ವಾ? ಅಜ್ಜಿ ಹೆಸ್ರೇನೋ ಇದೆಯಲ್ಲ, ಅದೇ ಫೇಮಸ್ ಅಜ್ಜಿ ಅಂದ್ರಲ್ಲ, ಆ ಅಜ್ಜಿ ಹೇಳಿದ್ರಲ್ಲ, ನಿಮ್ಮ ಹತ್ರ ಮಾತಾಡೋಕ್ಕೂ ಬಿಡಲಿಲ್ಲ ಅವರು.
ಅವತ್ತೇ ಮಾತಾಡಕ್ಕೆ ಬಿಟ್ಟಿದ್ರೆ ಇಷ್ಟೊತ್ತಿ ಫೋನ್ ನಂಬರ್ ಇಸ್ಕೊಂಡು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದಾಗಿತ್ತು. ಅವರು ಅವತ್ತು ಕೊಡಲಿಲ್ಲ, ಯಾವತ್ತು ಕೇಳಿದ್ ನೋಡಿದ್ರೆ ಇವತ್ತು ನೀವೂ ಸಹ ಕೊಡ್ತಾ ಇಲ್ಲ. ಎಲ್ಲರೂ ಕರೆಕ್ಟ್ ಆಗಿದ್ದೀರಾ ಅಜ್ಜಿ ಥರನೇ. ಅಜ್ಜಿನ ಅವರು ಗುಂಡಜ್ಜಿ ಅಂತ ನಮ್ಮೂರಲ್ಲಿ ಫೇಮಸ್ ಅಜ್ಜಿ ಅವರು. ಆ ಅಜ್ಜಿ ಹಂಗೇನೆ ತುಂಬ ಸ್ಟ್ರಿಕ್ಟು ಈ ಥರ ಎಲ್ಲ. ಆದರೂ ಅವರು ಈ ಥರ ಏನಾದರೂ ನಾವಿಬ್ರು ಮಾತಾಡೋದು ಏನಾದರೂ ನೋಡಿದ್ರೆ ಇಷ್ಟೊತ್ತಿಗೆ ಅಷ್ಟೇ ಇತ್ತು ಕತೆ, ಬೈದಾಡ್ಬಿಡ್ತಿದ್ರು. ಹೆಂಗೋ ಅವ್ರು ಸದ್ಯ ಈ ಸ್ಥಳದಲ್ಲಿ ಇಲ್ಲ. ಹೌದೇನ್ರಿ, ಅಷ್ಟೊಂದು ಸ್ಟ್ರಿಕ್ಟಾ? ನೋಡಿದ್ರೇ ಗೊತ್ತಾಗುತ್ತೆ ಬಿಡಿ ಅಜ್ಜಿ ಎಷ್ಟು ಸ್ಟ್ರಾಂಗು ಅಂತ. ಮತ್ತೆ ಏನು ಅನ್ಕೊಂಡಿದ್ದೀರಾ ಅವ್ರನ್ನ? ಅಪ್ಪ, ಅವತ್ತು ನೋಡೇ ಗೊತ್ತಾಯ್ತು ಅಜ್ಜಿ ಎಷ್ಟು ಸ್ಟ್ರಾಂಗು ಅಂತ. ಆದರೂ ನಿಮ್ಮ ಮನೆಯವರೆಲ್ಲ ಸ್ವಲ್ಪ ಸಾಫ್ಟ್ ಆಗೇ ಇದ್ರು, ಅಜ್ಜಿ ಮಾತ್ರ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದ್ರು. ಹೌದು ರೀ, ನಮ್ಮೂರಲ್ಲಿ ಏನೇ ಕಾರ್ಯಕ್ರಮ ಆದರೂ ಮೊದಲು ಅವ ಅಜ್ಜಿನೇ ಕರೀತಾರೆ. ಅಂದರೆ ಅಜ್ಜಿ ಯಾವಾಗಲೂ ಮುಂದೆ ಇರ್ತಾರೆ ಎಲ್ಲ ಕಾರ್ಯಕ್ರಮದಲ್ಲೂ. ಹೌದಾ? ಅಂದರೆ ಒಳ್ಳೆ ಇದು ಎಲ್ಲ ಫಂಕ್ಷನ್ಗೂ VIP ಗಳನ್ನ ಕರ್ಸೋ ಥರ ಅಜ್ಜಿ ಯಾವಾಗಲೂ VIP ಥರ ಇದ್ದೇ ಇರ್ತಾರೆ ಹಂಗಾರೆ. ಹೌದು, ಹಂಗೆ ಅನ್ಕೊಳ್ಳಿ. ಸರಿ ರೀ ನಾನೊಂದು ಹೇಳಾ? ಹಾ ಹೇಳಿ. ರೀ, ಅವತ್ತು ನಿಮ್ಮನ್ನು ನೋಡ್ದಾಗಿಂದ ನಾನಂತರೂ ನಿದ್ದೆನೇ ಮಾಡೋಕ್ಕಾಗ್ತಾ ಇಲ್ಲ ರೀ. ರಾತ್ರಿ ಎಲ್ಲ ನಿಮ್ಮದೇ ಯೋಚನೆ, ನಿಮ್ಮದೇ ಚಿಂತೆ ಆಗಿಬಿಟ್ಟಿದೆ. ಕಣ್ಣು ಮುಚ್ಚಿದ್ರೆ ಸಾಕು ನೀವೇ ಬರ್ತಾ ಇದ್ದೀರಾ ರೀ. ನಿಮ್ಮನ್ನಂತರೂ ನನ್ನ ಕೈಲಿ ಮರೆಯೋಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ಹಾಗಾದ್ರೆ ನೀವು ನನ್ನನ್ನ ಮರಿಬೇಕು ಅಂತ ಅನ್ಕೊಂಡಿದ್ರಾ? ಅಯ್ಯೋ ರೀ, ಏನು ಹೇಳ್ತಾ ಇದ್ದೀರಾ? ಅಯ್ಯೋ ಹಾಗಲ್ಲ ರೀ, ನಾನು ಹೇಳಿದ್ದು ನಿಮ್ಮದೇ ಕಣ್ಣು ಮುಚ್ಚಿದ್ರೆ ನೀವೇ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ? ಅಯ್ಯೋ ರೀ, ನಿಜವಾಗ್ಲೂ ಅಂತ ಕೇಳ್ತಾ ಇದ್ದೀರಾ? ಇಲ್ಲ ಅಂದಿದ್ರೆ ನಾನು ಪಾಸ್ ಆಗ್ತಾ ಗಾಡೀಲಿ ನಿಮ್ಮನ್ನು ನೋಡಿದ ತಕ್ಷಣ ಯಾಕೆ ಇಳಿದು ಬರ್ತಾ ಇದ್ದೆ ಹೇಳಿ? ನಿಮ್ಮದು ಇಮೇಜ್ ನನ್ನ ಕಣ್ಣಲ್ಲಿ ಹಾಗೆ ಇರೋದ್ರಿಂದ ತಾನೇ ನೀವೇ ಅಂತ ನಾನು ಬಂದಿದ್ದು. ನಿನ್ನಿಂದಲೇ ರೀ, ಏನಾದರೂ ಮಾತಾಡಿ, ಸುಮ್ಮನೆ ಆ ಕಡೆ ತಿರ್ಕೊಂಡ್ಬಿಟ್ರೆ ನಾನು ಏನಂತ ತಿಳ್ಕೊಳ್ಳೋದು? ಅದು ಏನಂದ್ರೆ ನನಗೂ ಅಷ್ಟೇ, ನಿಮ್ಮನ್ನ ಅವತ್ತು ನೋಡ್ದಾಗಿಂದ ನನಗೂ ನಿದ್ದೆ ಬರ್ತಾ ಇಲ್ಲ. ಕಣ್ಣಲ್ಲಿ ನೀವೇ ಬರ್ತಾ ಇದ್ದೀರಾ. ನಿಮ್ಮದೇ ಯೋಚನೆ, ನಿಮ್ಮದೇ ಇದರಲ್ಲೇ ಇದ್ದೀನಿ. ಆದ್ರೂ ನಮ್ಮ ಮನೆಯವರೆಲ್ಲ ಒಪ್ಪಿಗೆ ಕೇಳಬೇಕಲ್ವಾ, ಅವ್ರು ಹೇಳ್ದಂಗೂ ಕೇಳಬೇಕಲ್ವಾ. ಹಾಗಾಗಿ ನಾನು ನಿಮ್ಮ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸಾರಿ ರೀ. ನಿಜವಾಗ್ಲೂ? ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ಅಯ್ಯೋ ಹಾಗೇನಿಲ್ಲ, ಕೇಳಿದ್ದು ನಿಮ್ಮ ಬಾಯಿಂದನೇ ಹ್ಞೂ ಅಂತ ಹೇಳಿದರೆ ನಂಗೊಂದು ಖುಷಿ ಅಲ್ವಾ, ಅದಕ್ಕೆ ಕೇಳಿದೆ. ಹೌದು ರೀ, ನಿಜವಾಗ್ಲೂ ನಾನು ಮದುವೆ ಅಂತ ಆದರೆ ನಿಮ್ಮನ್ನೇ. ಥ್ಯಾಂಕ್ ಯು ಸೋ ಮಚ್ ರೀ. ನನ್ನ ಪ್ರೀತಿಗೆ ನೀವು ಇಷ್ಟೊಂದು ಬೆಲೆ ಕೊಟ್ಟಿದ್ದೀರಲ್ವಾ, ಈ ಬೆಲೆನ ನಾನು ಯಾವಾಗಲೂ ಉಳಿಸ್ಕೊತೀನಿ. ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿ ನೀವಂತಾನೆ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಯಾವತ್ತಿದ್ರೂ ಈ ಹೃದಯದಲ್ಲಿ ಜಾಗ ನಿಮಗೇನೆ. ನಿನ್ನಿಂದಲೇ ಐ ಲವ್ ಯು ರೀ. ಕನಸೊಂದು ಶುರುವಾಗಿದೆ ರೀ, ನೀವು ಹೇಳಲ್ವಾ? ಅದು ಹೇಳಿದ್ನಲ್ವಾ, ಅದಕ್ಕೊಂದು ಟೈಮ್ ಬರಲಿ, ಆವಾಗ ಹೇಳ್ತೀನಿ. ಸರಿ ರೀ, ನೀವು ಐ ಲವ್ ಯು ಹೇಳಿ ಅಂತ ನಾನು ಫೋರ್ಸ್ ಮಾಡಲ್ಲ. ಆದರೆ ನೀವು ನನ್ನನ್ನೇ ಮದುವೆ ಆಗ್ತೀರಾ, ನನ್ನನ್ನೇ ಯಾವತ್ತಿದ್ರೂ ಮದುವೆ ಆಗೋದು ಅಂತ ಹೇಳಿದ್ರಲ್ವಾ, ಅಷ್ಟು ಸಾಕು. ನೀವು ಇದನ್ನು ಐ ಲವ್ ಯು ಅಂತ ಹೇಳದೇ ಇದ್ರೂ ಪರವಾಗಿಲ್ಲ, ನೀವು ನನ್ನವರು ಅಂತ ನನಗೆ ಯಾವಾಗಲೂ ಅನ್ಸಾಗ್ಬಿಟ್ಟಿದೆ ರೀ. ಥ್ಯಾಂಕ್ ಯು ಸೋ ಮಚ್ ರೀ. ನೀವು ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ. ಈ ನಂಬಿಕೆನ ಉಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ರೀ, ಈ ಕಡೆ ತಿರುಗ್ರಿ, ಈ ಕಡೆ ಒಂದ್ಸಲಿ ತಿರ್ಕೊಂಡು ಮಾತಾಡಿರಿ. ಸಾರಿ ರೀ, ಯಾಕೋ ನಿಮ್ಮನ್ನು ನೋಡಿದ್ರೆ ನಾಚಿಕೆ ಆಗ್ತಾ ಇದೆ. ನಿಮ್ಮನ್ನು ಫೇಸ್ ಟು ಫೇಸ್ ನೋಡಿ ಮಾತಾಡೋಕೆ ಆಗ್ತಾ ಇಲ್ಲ. ಅಯ್ಯೋ ರೀ, ತಿರುಗಿ, ಅಷ್ಟೊಂದು ನಾಚ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾನು ನಿಮ್ಮ ಮದುವೆ ಆಗೋ ಹುಡುಗನೇ, ಬೇರೆ ಏನಲ್ಲ. ಆದ್ರೂ ನನಗೆ ಸ್ವಲ್ಪ ಮುಜುಗರನೇ. ರೀ ಪ್ಲೀಸ್ ರೀ, ತಿರುಗ್ರಿ. ಇಲ್ಲ, ನೀವು ಹೇಳಿ, ನಾನು ತಿರುಗೋದಿಲ್ಲ. ರೀ, ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾ? ಹಾಂ ರೀ, ಕಾಲೇಜ್ಗೆ ಹೋಗಿದ್ದೆ. ನಮ್ಮೂರಿಗೆ ಹೋಗೋ ಬಸ್ ಕಾಯ್ತಾ ಇದ್ದೀನಿ. ಅದು ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಯಾಕೋ ಇಷ್ಟೊತ್ತಾದರೂ ಬಂದಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಜೊತೆಲಿದ್ದರು, ಆದರೆ ಅವರು ಇನ್ನೊಬ್ರು ಫ್ರೆಂಡ್ಸ್ ಜೊತೆ ಹೋದರು. ಈಗ ನಾನು ಒಬ್ಬಳೇ ನಿಂತಿದ್ದೀನಿ. ಈಗ ಬಸ್ ಇನ್ನೇನು ಬಂದುಬಿಡುತ್ತೆ, ನಾನು ಹೊರಡ್ತೀನಿ. ಅಯ್ಯೋ ರೀ, ಬಸ್ಸು ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಬರಲ್ಲ ಅಂತ ಅನಿಸುತ್ತೆ. ನೀವು ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ನೀವಾ?
ಬೇಡ ಬೇಡ ಬೇಡ, ಬಸ್ ಬಂದ್ಬಿಡುತ್ತೆ. ಇನ್ನೇನು ಸ್ವಲ್ಪ ಹೊತ್ತು, ಅದು ಹಾಗೆ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ. ಒಂದೊಂದ್ಸಲಿ ಬೇಗ ಬರುತ್ತೆ, ಒಂದೊಂದ್ಸಲಿ ಲೇಟಾಗಿ ಬರುತ್ತೆ. ಪರವಾಗಿಲ್ಲ, ನಾನು ಬಸ್ಸಿಗೆ ಕಾಯ್ತೀನಿ, ನೀವು ಹೊರಡಿ. ರೀ ಏನ್ರಿ ನೀವು ಡ್ರಾಪ್ ಮಾಡ್ತೀನಿ ಅಂದ್ರೂ ಬೇಡ ಅಂತೀರಾ? ಬರ್ರಿ ರೀ, ನಾನೇನು ನಿಮ್ಮ ಮನೆ ಹತ್ರ ಬರೋದಿಲ್ಲ, ನಿಮ್ಮನ್ನ ಊರಿಂದ ಆಚೆನೆ ಡ್ರಾಪ್ ಮಾಡಿ ಬರ್ತೀನಿ, ಬನ್ನಿ. ಅಯ್ಯೋ ಬೇಡ ಅಂತ ಹೇಳಿದ್ನಲ್ವಾ. ನಮ್ಮೂರಲ್ಲಿ ಯಾರಾದರೂ ನಿಮ್ಮನ್ನು ನೋಡಿದರೆ ಅಷ್ಟೇ ಕತೆ. ನಿಮ್ಮ ಜೊತೆಲಿ ನಾನೇನಾದ್ರು ಬೈಕಲ್ಲಿ ಕುತ್ಕೊಂಬಿದ್ದು ಯಾರಾದರೂ ನೋಡಿ ನಮ್ಮ ಅಪ್ಪಂಗೆ ಹೇಳಿದರೆ ಅಷ್ಟೇ, ನಾವಿನ ಏನು ಮಾತಾಡಿಲ್ಲ, ನೀನು ಅಲ್ಲ ಹುಡುಗನ ಜೊತೆ ಬೈಕಲ್ಲಿ ಬಂದಿದ್ಯಾ ಅಂತೇಳಿ ದೊಡ್ಡ ರಾಮಾಯಣ ಮಾಡಿಬಿಡ್ತಾರೆ. ಬೇಡ ರೀ, ನಾನು ಹೇಳಿದ್ನಲ್ವಾ, ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಇಬ್ರು ಏನಿದ್ರು ಜೊತೆಗೆ ಓಡಾಡೋಣ. ಈಗ ಸುಮ್ಮನೆ ಅದೆಲ್ಲ ಬೇಡ, ಆಯಿತಾ? ರೀ ಯಾರಿಗೂ ಗೊತ್ತಾಗೋದಿಲ್ಲ, ಬರ್ರಿ ರೀ, ತುಂಬ ದೂರದಿಂದನೇ ಡ್ರಾಪ್ ಮಾಡಿ ಬರ್ತೀನಿ, ಬರ್ರಿ ರೀ, ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ. ಅಯ್ಯೋ ಬೇಡ, ಅದು ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ ಆ ಥರ ಮಾಡೋದಕ್ಕೆ. ಏನಿದ್ರು ನಾನು ಯಾವಾಗಲೂ ಪರ್ಫೆಕ್ಟು. ನಮ್ಮ ಮನೇಲಿ ಹೇಗೆ ಹೇಳ್ತಾರೋ ಹಾಗೇನೆ. ನಾನು ನಮ್ಮ ಮನೆಯವ್ರ ವಿರುದ್ಧ ಯಾವತ್ತೂ ಹೋಗೋದಿಲ್ಲ, ಆಮೇಲೆ ಅವ್ರಿಗೆ ಹೇಳ್ದೇ ಯಾವ ಕೆಲಸನೂ ಮಾಡೋದಿಲ್ಲ. ಹಾಗಾಗಿ ನಾನು ತುಂಬ ಪೊಸೆಸಿವ್ ಆಗಿದ್ದೀನಿ ರೀ, ಸಾರಿ. ನಮ್ಮ ಮನೆಯವರೆಲ್ಲ ಒಪ್ಕೊಂಡು ಎಂಗೇಜ್ಮೆಂಟ್ ಆದಮೇಲೆ ನಿಮ್ಮ ಜೊತೆ ಓಡಾಡಿದ್ರು ನನಗೇನು ಅನಿಸೋದಿಲ್ಲ, ಯಾಕಂದರೆ ನಾನು ಮನೆಯವರಿಗೆಲ್ಲ ಹೇಳ್ಬಿಟ್ಟು ಮಾಡ್ತೀನಲ್ವಾ. ಇವಾಗ ನಾನು ನಿಮ್ಮ ಜೊತೆ ಈ ಸಡನ್ ಆಗಿ ಬೈಕಲ್ಲಿ ಬಂದರೆ ನಾನು ಅವ್ರಿಗೆ ಹೇಳ್ದೇ ಈ ಕೆಲಸ ಮಾಡಿದೆ ಅಂತ ಅನಿಸ್ಬಿಡುತ್ತೆ. ಸಾರಿ ರೀ, ನಾನೊಂಥರ ಹೀಗೇನೆ, ಒಂಥರ ಪರ್ಫೆಕ್ಟ್ ಅಂತಾರಲ್ವಾ, ಹಾಗೆ ನನ್ನ ಮೈಂಡಲ್ಲಿ ಹೇಗೆ ಪರ್ಫೆಕ್ಟ್ ಅಂತ ಕೂತ್ಬಿಟ್ಟಿದೆಯೋ ಹಾಗೆ ನನ್ನ ಮನಸ್ಸು ಎಲ್ಲದು ಹಾಗೇನೆ, ಯೋಚನೆಗಳು ಹಾಗೇನೆ. ಸಾರಿ ರೀ, ಬೇಜಾರು ಮಾಡ್ಕೋಬೇಡಿ. ರೀ ಏನ್ರಿ ನೀವು ಲೈಫಲ್ಲಿ ಇಷ್ಟೊಂದು ಪರ್ಫೆಕ್ಟ್ ಆಗಿರಬಾರ್ದು ಕಣ್ರಿ, ಮತ್ತೆ ದಾರಿ ತಪ್ಪಿಡ್ತೀರಾ. ಇಷ್ಟೊಂದು ಪರ್ಫೆಕ್ಟ್ ಒಳ್ಳೇದಲ್ಲ. ನೀವು ಎಲ್ಲದನ್ನು ಮನೇಲಿ ಹೇಳೇ ಮಾಡೋದಾ? ಹಂಗಾರೆ ನೀವು ಮದುವೆ ಆದಮೇಲೆ ನನ್ನ ಜೊತೆ ಬರಬೇಕಾದ್ರೆ ನಿಮ್ಮ ಮನೆಯವ್ರು ಹೋಗ್ರಿ ಅಂದರೆ ಬರ್ತೀರಾ, ಇಲ್ಲ ಅಂದರೆ ಬರಲ್ಲ ಅನ್ಸುತ್ತೆ ಅಲ್ವಾ? ಅಯ್ಯೋ ರೀ, ಹಾಗೇನಲ್ಲ. ನಾನು ಹೇಳಿದ ಅರ್ಥ ಹೇಗೆ ಅಂದರೆ, ಮದುವೆಗೆ ಮುಂಚೆ ಮತ್ತೆ ನನ್ನ ತಂದೆ ತಾಯಿ ಹೇಗೆ ಹೇಳ್ತಾರೆ ಅಲ್ವಾ, ಅದೇ ಥರ ಕೇಳಬೇಕು. ಆಮೇಲೆ ಅವ್ರಿಗೆ ಗೊತ್ತಿಲ್ದಲೆ ನಾನು ಯಾವುದನ್ನು ಮಾಡಲ್ವಲ್ಲ, ಹಾಗಾಗಿ ಹೇಳಿದ್ದು. ಮದುವೆ ಆದಮೇಲೆ ಮತ್ತೆ ನೀವೇ ಹೇಗೆ ಹೇಳ್ತೀರೋ ಹಾಗೆ ತಾನೇ ಕೇಳೋದು. ನೀವು ಬನ್ನಿ ಅಂತ ಕರೆದ್ಮೇಲೆ ನಾನು ಬರ್ದಲೇ ಇರೋಕ್ಕಾಗುತ್ತಾ? ಅಯ್ಯೋ ನೀವೇನೇ ಹೇಳ್ತೀರಾ. ಇವಾಗ ಹೇಳೋದು ಕೇಳಿ, ನಾನು ನಿಮ್ಮ ಜೊತೆ ಬೈಕಲ್ಲಿ ಬರೋದಿಲ್ಲ, ನೀವು ಹೊರಡಿ. ನನಗಿನ್ನೇನು ಬಸ್ ಬರುತ್ತೆ, ನಾನು ಹೊರಡ್ತೀನಿ. ಇನ್ನೇನಿದ್ರು ನನ್ನ ಮನೇಲಿ ಹೋಗಿ ವಿಷಯ ಹೇಳ್ತೀನಿ. ಅಪ್ಪ ಏನು ಹೇಳ್ತಾರೋ ನೋಡೋಣ, ಆಮೇಲೆ ಮಾತಾಡೋಣ, ಆಯಿತಾ? ಅಂತೂ ನೀವು ನನಗೆ ಪರ್ಫೆಕ್ಟ್ ಹೆಂಡತಿ ಆಗ್ಬಿಟ್ರಿ ಬಿಡ್ರಿ. ನಿಮ್ಮಂಥ ಪರ್ಫೆಕ್ಟ್ ಹೆಂಡತಿ ಸಿಗೋಕ್ಕೆ ನಾನು ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಅಯ್ಯೋ ರೀ, ಆ ಥರ ಏನಿಲ್ಲ. ಅಯ್ಯೋ ಇನ್ಯಾವ ಥರ ರೀ, ನೀವು ನೋಡಿ ಎಷ್ಟು ಪರ್ಫೆಕ್ಟು. ನನ್ನ ಜೊತೆ ತಿರುಗಿ ಮಾತಾಡೋದಿಲ್ಲ ಅಂತೀರಾ, ಫೋನ್ ನಂಬರ್ ಕೊಡಿ ಅಂದರೆ ಇಲ್ಲ ಎಂಗೇಜ್ಮೆಂಟ್ ಆದಮೇಲೆ ಕೊಡ್ತೀನಿ ಅಂತೀರಾ. ಈಗಿನ ಕಾಲದಲ್ಲೂ ಈ ಥರ ಹುಡುಗಿರು ಸಿಗೋದು ತುಂಬ ಕಷ್ಟನೇ. ಆದರೂ ನೀವು ಸಿಕ್ಕಿದಿರಲ್ಲ ನನ್ನ ಅದೃಷ್ಟ. ಈಗಿನ ಕಾಲದ ಹುಡುಗಿಯರು ಸ್ವಲ್ಪ ಮಾತಾಡ್ಸಿದ್ರೆ ಸಾಕು, ನಂಬರೇ ಕೊಟ್ಬಿಡ್ತಾರೆ. ಆದರೆ ನೀವು ನಿಮ್ಮ ಮನೆಯಲ್ಲಿ ಹೇಳಿ ಮಾಡಿನೇ ಕೊಡೋದು ಅಂತೀರಾ. ಇಂಥ ಪರ್ಫೆಕ್ಟ್ ಆಗಿರೋ ಹುಡುಗಿ ಸಿಗೋದು ನನ್ನ ಅದೃಷ್ಟನೇ ಅಲ್ವೇ? ಅಯ್ಯೋ ನಾನು ಸ್ವಲ್ಪ ಆ ಥರನೇ, ಎಲ್ಲರೂ ಥರ ಅಲ್ಲ. ನಾನು ಹೊರಗಿಂದೆಲ್ಲ ನೋಡಿದ್ದೀನಿ ಪ್ರಪಂಚನ ಹೇಗಿರ್ತಾರೆ ಅಂತಂದು, ಹುಡುಗಿರು ಹೇಗಿರ್ತಾರೆ ಅಂತಂದು. ಆದರೂ ನಮ್ಮ ಮನೇಲಿ ಕಲ್ಚರ್ ಹಾಗೇನೆ. ನಾವು ಚಿಕ್ಕವರಿದ್ದಾಗಿಂದ ತಂದೆ ತಾಯಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬೆಳೆದು ಬಂದಿದ್ದೀವಲ್ವಾ. ಆಮೇಲೆ ಏನಂದರೆ ನಾವು ಅತಿಯಾಗಿ ಯಾರನ್ನೂ ಮಾತಾಡಿಸಿಲ್ಲ. ನಮ್ಮ ಮನೆಯಲ್ಲಿ ಯಾರಾದರೂ ಬಂದ್ರೂ ನಾನು ಅತಿ ಹೆಚ್ಚಾಗಿ ಯಾರ ಹತ್ರನೂ ಮಾತಾಡೋದಿಲ್ಲ ರೀ. ನಾನು ಸ್ವಲ್ಪ ತುಂಬ ಸೆನ್ಸಿಟಿವ್, ಬೇಗ ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ. ಮತ್ತು ಯಾರಾದರೂ ಮನಸ್ಸಿಗೆ ಇಷ್ಟ ಆದರೆ ಅವ್ರನ್ನಂತರೂ ಎಂದೂ ದೂರ ಮಾಡ್ಕೊಳ್ಳೋದಿಲ್ಲ. ನನಗೆ ಇಲ್ಲಿವರೆಗೂ ಯಾರೂ ಮನಸ್ಸಿಗೆ ಇಷ್ಟ ಆಗಿರಲಿಲ್ಲ. ನೀವು ಅವತ್ತು ನೋಡಿದ ಮೇಲಿಂದ ನೀವು ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಿಮ್ಮ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಇದೆ. ಹೌದು ರೀ, ನೀವು ಹೇಳೋದು ನಿಜ. ನಿಮ್ಮ ಥರ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ. ನೀವೇ ಮೊದಲು ಈ ಥರ ಆ್ಯಟಿಟ್ಯೂಡು, ಈ ಥರ ಇರೋದು ನಾನು ನೋಡಿದ್ದು ನಿಮ್ಮನ್ನೇ ಮೊದಲು. ಹಾಗಾಗಿ ನಿಮ್ಮ ಬಗ್ಗೆ ಏನು ಅಂತ ತಿಳ್ಕೊಂಡಿರಲಿಲ್ಲ. ಅವತ್ತು ನಿಮ್ಮನ್ನು ನೋಡಿದ್ದಷ್ಟೇ ಇಷ್ಟ ಆಗಿಬಿಟ್ರಿ. ಇವತ್ತು ಸ್ವಲ್ಪ ನಿಮ್ಮ ಹತ್ರ ಮಾತಾಡಿ ನಿಮ್ಮ ಬಗ್ಗೆ ಏನು ಅಂತ ತಿಳ್ಕೊಂಡಂಗೆ ಆಯಿತು. ಇನ್ನೂ ನನ್ನ ಮನಸ್ಸಲ್ಲಿ ಇನ್ನೂ ಬಿಗಿಯಾದ ಪರ್ಫೆಕ್ಟ್ ಹೆಂಡತಿ ಅನ್ನೋ ಭಾವನೆ, ಗೌರವ ಎಲ್ಲದನ್ನೂ ಬಂತು. ಥ್ಯಾಂಕ್ ಯು ಸೋ ಮಚ್ ರೀ. ಇವತ್ತು ನನ್ನ ಕಣ್ಣೆದ್ರಿಗೆ ಸಿಕ್ಕು ನನ್ನ ಜೊತೆ ಇಷ್ಟೊಂದು ಮಾತಾಡಿದ್ದಕ್ಕೆ
ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲಿ ನನಗೆ ಮಾತಾಡೋಕ್ಕೆ ಸಿಗ್ತಿರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅವತ್ತು ಮನೇಲಿ ಮಾತಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಇವತ್ತು ರೋಡಲ್ಲಿ ಈ ಥರ ಸಿಕ್ಕಿ ಮಾತಾಡ್ಸಿದ್ರಲ್ವಾ, ತುಂಬಾ ಥ್ಯಾಂಕ್ ಯು ಸೋ ಮಚ್ ರೀ. ನನ್ನ ಅದೃಷ್ಟ ಇವತ್ತು ನೀವು ಸಿಕ್ಕಿದ್ದು. ನನಗೂ ಅಷ್ಟೇ ರೀ, ನಾನು ಅಂದ್ಕೊಂಡೇ ಇರಲಿಲ್ಲ ನೀವು ಈ ಥರ ರೋಡಲ್ಲಿ ಸಿಗ್ತೀರಾ ಅಂತಂದು. ಏನೋ ಆ ದೇವ್ರಿಚ್ಛೆ, ನಾವು ಇವತ್ತಿಬ್ಬರು ಸೇರಿ ಮಾತಾಡಬೇಕು ಅಂತ ಅನಿಸಿತ್ತೋ ಏನೋ, ಹಾಗಾಗಿ ದೇವರು ಈ ಅವಕಾಶನ ಒದಗಿಸ್ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ನೀವು ಸಹ ನನಗೆ ಮಾತಾಡ್ಸಿದ್ಕಾಗಿ, ನಾನೇ ಅಂತ ನೋಡ್ಕೊಂಡು ಹುಡ್ಕೊಂಬಂದು ಮಾತಾಡ್ಸಿದ್ರಲ್ವಾ, ಅದಕ್ಕೊಂದು ಥ್ಯಾಂಕ್ಸ್. ಸಾಕು ರೀ, ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ, ಉಳಿಸ್ಕೊಳ್ಳಿ, ಮುಂದೆ ಯಾವಾಗಾದರೂ ಹೇಳಕ್ಕೆ ಬರುತ್ತೆ. ಸರಿ ರೀ, ನೀವು ಪಾಪ ಎಲ್ಲ ಹೊರಟಿದ್ರಿ ಅನ್ಸುತ್ತೆ, ನನ್ನ ನೋಡಿ ಮಾತಾಡಿಸ್ತಾ ಹಂಗೆ ಬಂದ್ಬಿಟ್ರಿ. ಸರಿ, ನೀವು ಹೊರಡಿ, ನಿಮ್ಗೆ ತೊಂದರೆ ಆಗೋದು ಬೇಡ, ನಾನು ಹೊರಡ್ತೀನಿ ಬಸ್ಸಿಗೆ. ಬಸ್ ಬಂದಮೇಲೆ ಹೊರಡ್ತೀನಿ, ನೀವು ಹೊರಡಿ. ರೀ ಹೊರಡ್ತೀನಿ, ಒಂದ್ಸಲ ತಿರುಗ್ರಿ. ಇಲ್ಲ ಸಾರಿ, ನೀವು ಹೊರಡಿ, ಇನ್ನೊಂದ್ಸಲ ಮೀಟ್ ಆಗೋಣ. ರೀ ನೀವು ಯಾವಾಗಲೂ ಇಲ್ಲೇ ಬಸ್ಸಿಗೆ ವೆಯ್ಟ್ ಮಾಡೋದಾ? ಯಾಕೆ? ಅಲ್ಲ ಕೇಳಿದೆ, ನೀವು ಮತ್ತೆ ಮೀಟ್ ಮಾಡೋಣ ಅಂದ್ರಲ್ಲ, ನೀವು ನಂಬರ್ ಅಂತೂ ಕೊಡ್ತಾ ಇಲ್ಲ, ಮತ್ತೆ ಊರಲ್ಲಿ ಬಂದು ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಮೀಟ್ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಕೇಳಿದೆ, ನೀವು ಇಲ್ಲೇ ದಿನ ಕಾಲೇಜಿಗೆ ಇಲ್ಲೇ ವೆಯ್ಟ್ ಮಾಡೋದು ಅನ್ನೋದಾದರೆ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಲಿ ಇಲ್ಲ 2 ಸಲಿನಾದರೂ ಬಂದು ನಿಮ್ಮನ್ನು ಮೀಟ್ ಮಾಡ್ಬೋದಲ್ಲ ಅಂತ. ಅಯ್ಯೋ ರೀ, ಇಲ್ಲ, ನಾನು ಇಲ್ಲಿ ಇವತ್ತೊಂದಿನ ಅಷ್ಟೇ ನಿಂತ್ಕೊಂಡಿದ್ದು. ಈ ಬಸ್ ಸ್ಟಾಪ್ ಅಲ್ಲ, ಬೇರೆ ಬಸ್ ಸ್ಟಾಪ್ ಇದೆ. ಆಮೇಲೆ ನಾನು ಯಾವಾಗಲೂ ಡೈಲಿ ಏನು ವೆಯ್ಟ್ ಮಾಡೋದಿಲ್ಲ. ಯಾರಾದರೂ ನನ್ನ ಫ್ರೆಂಡ್ ಗಾಡಿ ಇರುತ್ತಲ್ವಾ, ಅವರು ಡ್ರಾಪ್ ಮಾಡ್ತಾರೆ. ಇವತ್ತು ನನ್ನ ಫ್ರೆಂಡ್ ಬಂದಿಲ್ಲ, ಹಾಗಾಗಿ ನಾನು ಇವತ್ತು ಬಸ್ಗೆ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅಯ್ಯೋ, ಮತ್ತೆ ನೀವು ನಾನಿಲ್ಲೇ ಇರ್ತೀನಿ, ಕಾಲೇಜಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಹೋಗೋದಕ್ಕೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಇಲ್ಲೇ ಬಂದು ಕಾಯೋದಕ್ಕೆ ಹೋಗಬೇಡಿ. ನಾನೇನಿಲ್ಲಿ ದಿನ ಬರೋದಿಲ್ಲ, ಯಾವಾಗಾದರೂ ನನ್ನ ಫ್ರೆಂಡ್ ಬರಲಿಲ್ಲ ಡ್ರಾಪ್ ಮಾಡೋಕ್ಕೆ ಅಂದಾಗ ಮಾತ್ರ ನಾನು ಬಸ್ಸಿಗೆ ವೆಯ್ಟ್ ಮಾಡೋದು ರೀ. ರೀ ಏನ್ರಿ, ನಾನು ನಿಮ್ಮನ್ನು ನೋಡಕ್ ಬರ್ತೀನಿ ಅಂದ ತಕ್ಷಣನೆಯ ಈ ಥರ ಪ್ಲೇಟ್ ಚೇಂಜ್ ಮಾಡ್ತೀರಲ್ವಾ? ಸುಳ್ಳು ಹೇಳ್ತಾ ಇದ್ದೀರಾ ಅಲ್ವಾ? ನೀವು ಇಲ್ಲೇ ದಿನ ವೆಯ್ಟ್ ಮಾಡೋದು, ಆದರೆ ನಾನು ಎಲ್ಲಿ ಮತ್ತೆ ಬಂದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅಲ್ವಾ? ಅಯ್ಯೋ, ಗೊತ್ತಾಗ್ಬಿಡ್ತಾ? ನಾನು ಇಲ್ಲೇ ಡೈಲಿ ವೆಯ್ಟ್ ಮಾಡ್ತೀನಿ ಅಂತ ಗೊತ್ತಾದರೆ ಇವರು ಡೈಲಿ ಬರ್ತಾರೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವರಿದ್ರಿಗೆಲ್ಲ ಇವರು ನನ್ನ ಮದುವೆ ಆಗೋ ಹುಡುಗ ಅಂತ ಹೇಗೆ ಪರಿಚಯ ಮಾಡಿಸೋದು? ಅಯ್ಯೋ, ಸುಮ್ಮನೆ ಅದೆಲ್ಲ ರಿಸ್ಕು ಬೇಡ. ರೀ ಹೇಳ್ರಿ, ಸುಳ್ಳು ತಾನೇ ನೀವು ಹೇಳ್ತಾ ಇರೋದು? ಅಯ್ಯೋ, ನಿಜವಾಗ್ಲೂ ಇಲ್ಲ, ನಾನು ನಿಜನೇ ಹೇಳ್ತಾ ಇರೋದು. ಬೇಕಾದ್ರೆ ಇವತ್ತು ಬಂದಿದ್ದೀರಲ್ವಾ ನೀವು, ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ನೋದಾದರೆ ನಾಳೆ ಬಂದು ನೋಡಿ ನೀವು. ನಾನೇನಾದ್ರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ನೀವು ಸುಳ್ಳು ಅಂತ ಅಂದ್ಕೊಳ್ಳಿ. ನಾನೇನಾದರೂ ವೆಯ್ಟ್ ಮಾಡ್ತಾ ಇಲ್ಲ ಅಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ನಿಜ ಅಂತ ಹೇಳಿ. ಸರಿ ರೀ, ಆಯ್ತು ಬಿಡಿ, ಇಷ್ಟೊಂದು ಫೋರ್ಸ್ ಮಾಡಿ ಕೇಳೋದೇನಿದೆ. ಆದರೂ ನಾನು ನಾಳೆ ಬರೋಕ್ಕಾಗೋದಿಲ್ಲ ಬಿಡಿ. ಹೌದಾ? ಯಾಕೆ? ಅಯ್ಯೋ ರೀ, ನಾನೇನು ಖಾಲಿ ಹೊಡಿತಾ ಇದ್ದೀನಾ? ಅವಾಗ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳೋಕ್ಕೆ ರೀ ಕೆಲಸ ರೀ. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ. ಹಾಗಾಗಿ ಇನ್ನು ಮುಂದೆ ಬರೋಕ್ಕಾಗೋದಿಲ್ಲ. ನನ್ನ ಅದೃಷ್ಟ ನೋಡಿ, ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ನೀವು ಕಣ್ಣಿಗೆ ಕಂಡುಬಿಟ್ರಿ, ನಿಮ್ಮನ್ನು ಮಾತಾಡಿಸ್ದಂಗೂ ಆಯಿತು. ಫೋನ್ ನಂಬರ್ ಒಂದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಡೈಲಿ ನಿಮ್ಮ ಹತ್ರ ಮಾತಾಡ್ಬೋದಾಗಿತ್ತು. ನೀವು ಅದಕ್ಕೂ ಅವಕಾಶ ಮಾಡಿಕೊಡ್ತಿಲ್ಲ. ಬಟ್ ಪರವಾಗಿಲ್ಲ, ನೋಡೋಣ, ನಿಮ್ಮನ್ನು ಕಾದೆ ಪಡ್ಕೊತೀನಿ ಕಣ್ರಿ. ಆದರೂ ವೆಯ್ಟ್ ಮಾಡೋದ್ರಲ್ಲಿ ಒಂಥರ ಏನೋ ಮಜಾ ಇದೆ. ನಿನ್ನಿಂದಲೇ. ಹೌದಾ ರೀ, ನೀವು ನಾಳೆ ಊರಿಗೆ ಹೋಗ್ತಾ ಇದ್ದೀರಾ? ಹೌದಾ, ಸರಿ ರೀ, ಹುಷಾರಾಗಿ ಹೋಗಿ ಬನ್ನಿ. ಆದಷ್ಟು ಬೇಗ ನಾನು ಮನೇಲಿ ಮಾತಾಡೋಕ್ಕೆ ಹೇಳ್ತೀನಿ. ಹೌದಾ? ಯಾಕ್ರಿ, ನಾನು ಊರಿಗೆ ಹೋಗ್ತೀನಿ ಅಂದ ತಕ್ಷಣ ಬೇಜಾರು ವಾಯ್ಸಲ್ಲಿ ಮಾತಾಡ್ತಿದ್ದೀರಾ? ಯಾಕೋ ಗೊತ್ತಿಲ್ಲ ರೀ, ಸ್ವಲ್ಪ ಮನ್ಸಿಗೆ ನೀವು ದೂರ ಹೋಗ್ತೀರಿ ಅಂದ ತಕ್ಷಣನೇ ಯಾಕೋ ಬೇಜಾರಂತ ಅನಿಸ್ತು. ಬಟ್ ಪರವಾಗಿಲ್ಲ, ಕೆಲಸ ಅಲ್ವಾ, ಕೆಲಸ ಈಸ್ ಇಂಪಾರ್ಟೆಂಟ್. ಹೋಗಿ ಬನ್ನಿ, ಮತ್ತೆ ಭೇಟಿ ಆಗೋಣ ಯಾವಾಗಲಾದರೂ. ಇಲ್ಲಾಂದರೆ ಆದಷ್ಟು ಬೇಗ ಮಾತಾಡೋಕ್ಕೆ ಹೇಳ್ತೀನಲ್ವಾ, ಎಂಗೇಜ್ಮೆಂಟಲ್ಲೇ ಮೀಟ್ ಆಗೋಣಂತೆ. ಹಬ್ಬ, ಸರಿ ರೀ, ನೀವು ಇಷ್ಟೊಂದು ಭರವಸೆ ಕೊಟ್ರಲ್ಲ ಅಷ್ಟೇ ಸಾಕು. ನಾನು ನೀವೇನು ರಿಪ್ಲೈ ಇಲ್ದಿದ್ದು ನೋಡಿ ಏನೋ ಹುಡುಗಿಗೆ ಇಷ್ಟ ಇಲ್ಲ ಅಂತ ಅನ್ಕೊಂಡ್ಬಿಟ್ಟ ಅಂತ ತುಂಬ ಸಫರ್ ಮಾಡ್ತಾ ಇದ್ದೆ. ಬಟ್ ನಿಮ್ಮ ಹತ್ರ ಇಷ್ಟು ಮಾತಾಡಿ ನನಗೆ ಇವಾಗ ಧೈರ್ಯ ಬಂದಂಗಾಯ್ತು ರೀ. ನಾಳೆ ನಾನು ಹ್ಯಾಪಿಯಾಗಿ ಹೊರಡ್ಬೋದು ಊರಿಗೆ. ಆದಷ್ಟು ಬೇಗ ನಾನು ಮನೇಲಿ ಹೇಳ್ತೀನಿ ಮಾತಾಡಿ ಹೋಗಿ ಅಂತ. ನೋಡೋಣ ರೀ, ಮತ್ತೆ ಎಂಗೇಜ್ಮೆಂಟಲ್ಲಿ ಮೀಟ್ ಆಗ್ತೀವೋ ಇಲ್ಲ ಅದೃಷ್ಟ ಇದ್ದರೆ ಮತ್ತೆ ಈ ಥರ ರೋಡಲ್ಲಿ ಮೀಟ್ ಆಗ್ತೀವೋ ಗೊತ್ತಿಲ್ಲ. ಒಟ್ಟಿಗೆ ಮೀಟ್ ಅಂತೂ ಹಾಕ್ತೀವಿ. ಹಾಂ, ನೋಡೋಣ ರೀ, ನಮ್ಮಿಬ್ಬರ ಅದೃಷ್ಟ ಹೇಗಿದೆ ಅಂತಂದು. ಸರಿ ರೀ, ಮತ್ತೆ ಸಿಗೋಣ. ನಾನು ಹೊರಡ್ತೀನಿ, ನೀವು ಡ್ರಾಪ್ ಮಾಡ್ತೀನಿ ಅಂದರೆ ಬೇಡ ಅಂದ್ರಿ.
ಪರವಾಗಿಲ್ಲ, ನಿಮಗೆ ಫೋರ್ಸ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ನನ್ನ ಜೊತೆ ಬರ್ಬೋದಿತ್ತು, ಆದರೆ ನೀವು ಬೇಡ ಅಂತಿದ್ದೀರಾ. ಪರವಾಗಿಲ್ಲ, ಮದುವೆ ಆದಮೇಲೆ ನನ್ನ ಜೊತೆ ನೀವು ಬರೋದು ಇದ್ದಿದ್ದೆ. ಈಗ ಒಂಥರ ಏನೋ ಖುಷಿ ಇತ್ತು, ಡ್ರಾಪ್ ಮಾಡಿದರೆ ನೀವು ಬರಲ್ಲ ಅಂತ ಇದ್ದೀರಾ. ಪರವಾಗಿಲ್ಲ, ಸರಿ ರೀ, ನನಗೆ ಕೆಲಸ ಇದೆ, ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದೆ. ಅದ್ರ ಜೊತೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಮೀಟಿಂಗೇ ಆಯಿತು. ನಾನು ಹೊರಡ್ತೀನಿ, ಹಾಗಾದರೆ ಬರಲಾ? ಹಾಂ, ಹುಷಾರಾಗಿ ಹೋಗಿ ಬನ್ನಿ. ಹಾಂ ಸರಿ ರೀ, ಒಂದ್ಸಲಿ ತಿರುಗಿ ನೋಡಿದ್ರೆ ಚೆನ್ನಾಗಿರ್ತಿತ್ತು, ಯಾಕೋ ನೀವು ತಿರುಗ್ತಾ ಇಲ್ಲ. ಸರಿ ರೀ, ಹಾಗಾದರೆ ನಾನು ಬರ್ತೀನಿ. ಹಾಂ, ಹೋಗಿ ಬನ್ನಿ. ಅಯ್ಯೋ, ಇವ್ರೇನು ತಿರುಗಿ ನೋಡ್ತಾನೆ ಇಲ್ಲ ರೀ. ಒಂದ್ಸಲ ತಿರುಗಿ ನೋಡ್ರಿ, ಒಂದ್ಸಲ ನನ್ನ ಮೇಲೆ ಪ್ರೀತಿ ಇದ್ದರೆ ತಿರುಗ್ತೀರಾ, ಇಲ್ಲ ಅಂದರೆ ಇಲ್ಲ. ಮತ್ತು ಯಾವಾಗ ಸಿಗ್ತಿರೋ ಏನೋ ರೀ. ಪ್ಲೀಸ್, ಈ ದೃಶ್ಯನ ಕಣ್ ತುಂಬ ತುಂಬ್ಕೋತೀನಿ. ಪ್ಲೀಸ್ ಒಂದ್ಸಲ ತಿರುಗ್ರಿ 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 ತಿರುಗ್ರಿ. ಅಯ್ಯೋ, ಇವ್ರಿನ್ನ ಹೋಗೇ ಇಲ್ವಾ? ಇಲ್ಲೇ ಇದ್ದಾರಾ? ನಾನೆಲ್ಲೋ ಹೋಗಿದ್ರೆ ಅನ್ಕೊಂಡು ತಿರುಗ್ಬಿಟ್ನಲ್ಲ. ಹಬ್ಬ, ಸದ್ಯ ಕೊನೆಗೂ ತಿರುಗಿದ್ರು. ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರೆ, ನನ್ನ ಮೇಲೆ ತುಂಬಾ ಪ್ರೀತಿ ಇದೆ, ಅದಕ್ಕೆ ತಾನೇ ತಿರುಗಿದ್ದು. ಥ್ಯಾಂಕ್ ಯು ಸೋ ಮಚ್ ರೀ. ಬಾಯ್, ಬರ್ತೀನಿ. ಹಾಂ ರೀ, ಹುಷಾರಾಗಿ ಹೋಗಿ ಬನ್ನಿ. ಹಾಂ ರೀ, ಆದಷ್ಟು ಬೇಗ ಇಬ್ರು ಮತ್ತೆ ಮೀಟ್ ಹೋಗೋಣ. ಬಾಯ್. ಹಾಂ ರೀ, ಬಾಯ್. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಅಯ್ಯೋ, ಹೊರಟೇ ಬಿಟ್ರು. ಇವ್ರನ್ನ ಮಾತಾಡ್ಸಿದ್ಮೇಲೆ ಇವ್ರನ್ನ ಯಾಕೋ ಬಿಟ್ಟಿರಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಆದಷ್ಟು ಬೇಗ ಮನೇಲಿ ಮಾತಾಡಬೇಕು. ಅಪ್ಪನ ಹತ್ರ ಹೇಳಿಬಿಟ್ಟು ಬೇಗ ಇವ್ರಿಗೂ ನನಗೂ ಎಂಗೇಜ್ಮೆಂಟ್ ಮಾಡ್ಸಕ್ಕೆ ಹೇಳಬೇಕು. ಅಯ್ಯೋ, ಬಸ್ ಬಂತು.